ನಾವು ಮೋಸ್ಟ್ಲಿ ನಿಮಗೆ ಹೇಗಿದ್ದೀರಿ ಅಂತ ಕೇಳೋವಂಥದ್ದೇ ಇಲ್ಲ ಅನ್ಸುತ್ತೆ, ಯಾಕಂದರೆ ಈ ಪರಿಸರವನ್ನು ನೋಡ್ತಾ ಇದ್ದರೆ ಅದ್ಭುತವಾಗಿ ಇದ್ದೇ ಇರ್ತೀರಾ ಅಂಥೇಳಿ. ಹೌದಾ? ಅಫ್ಕೋರ್ಸ್ ತುಂಬ ಅಡಿಕ್ಟಿವ್ ಇದು ಇಲ್ಲಿರೋದು. ಇಟ್ಸ್ ಸೈಲೆನ್ಸು ಮತ್ತು ಇದು ತುಂಬಾ ಚೆನ್ನಾಗಿರುತ್ತೆ. ನಾನೀಗ ನಮ್ಮ ವೀಕ್ಷಕರ ಜೊತೆ ಅಲ್ಲಿ ಅದನ್ನೇ ಮಾತಾಡ್ತಾ ಇದ್ದೆ. ಪವನ್ ಅವರ ಡ್ರೀಮಾ ಇದು, ರಿಯಾಲಿಟಿನ ಇದು, ಇಲ್ಲಿ ನಿಕ್ಕಿನೇ ಪವನ್ ಆಗ್ತಿರೋದಾ ಅಂತ. ಇದು ರಿಯಾಲಿಟಿ ಆದ್ರೇ ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಂಡಲ್ಲಿ ನನಗೂ ಏನಾಗೋದು ಗೊತ್ತಿಲ್ಲ. ಸೊ ಇದೇ ರಿಯಾಲಿಟಿ ಆಗಲಿ ಅನ್ನೋ ಆಸೆ. ಯಾಕಂದ್ರೆ ನಾವು ಈಗ ಲೂಸಿಯಾ ಸಿನಿಮಾ ನೋಡ್ತಾ ಇದ್ದರೆ ಅಲ್ಲಿಂದ ಒಬ್ಬ ನಿರ್ದೇಶಕ, ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗುವಂಥ ಸಿನಿಮಾ ಅದು. ಅದರಲ್ಲಿ ಒಂದು ಕಾನ್ಸೆಪ್ಟ್ ಏನಂದರೆ, ಒಬ್ಬ ಹೀರೋ ಲೈಟ್ ಬಾಯ್ ಆಗಿರ್ತಾನೆ ಒಂದು ಹಂತದಲ್ಲಿ, ಒಂದು ಸಂದರ್ಭದಲ್ಲಿ ಆತ ಬೆಳಗ್ಗೆ ಎದ್ದಾಗ ನೋಡೋದಾದರೆ ಅಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿರ್ತಾನೆ. ಕೊನೆಗೆ ಬಂದಾಗ ಅರ್ಥ ಆಗ್ತಾ ಹೋಗುತ್ತೆ ಸೂಪರ್ ಸ್ಟಾರೇ ಲೈಟ್ ಬಾಯ ಅಂತ. ಆ ಒಂದು ಕನ್ಫ್ಯೂಷನ್ ಇತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದರೆ ಒಬ್ಬ ನಿರ್ದೇಶಕ ಅಲ್ಲಿ ಬೆಂಗಳೂರಿನಲ್ಲಿದ್ದಾಗ ಅಥವಾ ಅಲ್ಲಿ ಒಂದು ಚಿತ್ರರಂಗಕ್ಕೆ ಬಂದಾಗ ಖ್ಯಾತನಾಮರ ಜೊತೆಯಲ್ಲಿ ಒಡನಾಟ, ಫವಾದ್ ಫಾಸಿಲ್ ಇರ್ಬೋದು, ಅಥವಾ ನಾವು ಅಲ್ಲಿ ನೀವು ಒಬ್ಬ ಆ್ಯಕ್ಟರ್ ಆಗಿ ಬಂದಂಥ ಸಂದರ್ಭದಲ್ಲಿ ಯೋಗರಾಜ್ ಭಟ್ ರೀತಿಯಾಗಿರ್ತಕ್ಕಂಥ ನಿರ್ದೇಶಕರು ಇರ್ಬೋದು. ನೀವೇ ಒಬ್ಬ ನಿರ್ದೇಶಕರಾದಾಗ ನಾವು ನೋಡ್ತಾ ಇದ್ವಿ ಅಮಲಾ ಪೌಲ್ ಇರ್ಬೋದು, ಅಥವಾ ಸಮಂತ ಇರ್ಬೋದು. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಗ್ಲಾಮರಸ್ ಜಗತ್ತು. ಇಲ್ಲಿ ಬಂದಾಗ ಬಾಳೆ ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ. ಸೊ ಇದರಲ್ಲಿ ಹಾಗಿದ್ರೆ ಕನಸಾಗಿದ್ದೇ ಇದಾಗ್ತಾ ಇತ್ತಾ ಅಥವಾ ರಿಯಾಲಿಟಿ ಆಗ್ತಾ ಇದೆಯಾ ಅಂಥೇಳಿ, ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದ್ದು ನಿಮ್ಮನ್ನು. ಅದು ಆ ಟೈಮಿನ ಕನಸು, ಇದು ಈ ಟೈಮಿನ ಕನಸು. ಅದು ಆವಾಗ ನನಗೆ ನಾಟಕ ಮತ್ತು ಸಿನಿಮಾ ಅಂತ ಬಂದಾಗ ಆಗಿನ್ನೂ 20 ವರ್ಷ. ಸೊ ಆ ಟೈಮಲ್ಲಿ ಅದೇ ಹೆಚ್ಚಾಗಿ ಕಾಣಿಸ್ತಿತ್ತು. ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ನಾನು ಎಲ್ರಿಗೂ ಜೋಕಾಗಿ ಅಲ್ಲ, ನಿಜಾನೂ ಕೂಡ ನಾನು ನಮ್ಮ ಮನೆ ಬ್ಯಾಲ್ಕನಿಲಿರೋ ಪಾಟ್ಗೂ ನೀರು ಹಾಕಿಲ್ಲ. ಹಾಗಾಗಿ ನಮ್ಮ ಪೇರೆಂಟ್ಸ್ ಕೂಡ ತುಂಬ ಶಾಕ್ ಆಗ್ತಿರ್ತಾರೆ, ನಿಜವಾಗ್ಲೂ ಈ 3-4 ಸಾವಿರ ಗಿಡ ಬೆಳೆಸ್ತಿದ್ಯಾ ಏನು, ಇಲ್ಲೊಂದು ದಿನ ಒಂದು ಬೈಸ್ಕೊಂಡು ನಾವು ಮಾಡ್ತಿದ್ವಲ್ಲ. ಸೊ ಅಂಥದ್ರಲ್ಲಿ ಅದು ಆ ಟೈಮಲ್ಲಿ ಆ ಹಂತದಲ್ಲಿ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು, ಅದನ್ನು ಮಾಡ್ತಾಯಿದ್ದೆ. ಈಗ ಇದೊಂಥರ ಕಂಪ್ಲೀಟ್ಲಿ ಈಗ ಒಂದು 42 ಆಗಿದೆ ನನಗೆ. ಸೊ ಈಗ ಈ ಒಂದು ಜಗತ್ತು ಓಪನ್ ಅಪ್ ಆಯಿತು. ಆಗ ಓಕೆ, ಇದರಲ್ಲಿ ಇನ್ನೇನೋ ಹೊಸದು ಅಂತ ಅನ್ನಿಸ್ತಿತ್ತು. ಇದು ಸಾಕಷ್ಟೇ ನನ್ನ ಇಂಟ್ರೆಸ್ಟ್ನ ಈ ಕಡೆ ಎಳ್ಕೊಂಡು ಬರ್ತಾ ಇದೆ. ಒಬ್ಬ ನಿರ್ದೇಶಕ ಮತ್ತು ಕೃಷಿಕ ಎರಡನ್ನೂ ನೋಡಿದ್ರು ಕೂಡ ಇಬ್ಬರು ಕ್ರಿಯೇಟರ್ಸ್ ಅಲ್ವಾ? ಎರಡೂ ಕಡೆ ಐ ಥಿಂಕ್ ಐ ಲೈಕ್ ಟು ಸೇ ಇಟ್ ಆಸ್ ಫೆಸಿಲಿಟೇಟರ್ಸ್ ಮೋರ್ ದೆನ್ ಕ್ರಿಯೇಟರ್ಸ್. ಯಾಕಂದರೆ ನನಗೆ ಇವತ್ತಿಗೂ ಯಾರಾದರೂ ನೀವು ಲೂಸಿಯಾ ಮಾಡಿದ್ರಿ ಅಂದರೆ, ಅಥವಾ ಯೂ ಟರ್ನ್ ಮಾಡಿದ್ರಿ ಅಥವಾ ಎನಿಥಿಂಗ್, ನನಗೆಲ್ಲೋ ಒಂದು ಕಡೆ ಅದು ನಾನೇ ಮಾಡಿದೆ ಅನ್ನೋ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಇಷ್ಟ ಇಲ್ಲ. ಐ ಫೀಲ್ ಲೈಕ್ ಅದು ನನ್ನ ಮೂಲಕ ಆಯಿತು ಆ ಟೈಮಲ್ಲಿ. ಏನೋ ಅದು ಆ ಐಡಿಯಾ, ಐ ಥಿಂಕ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಯೂನಿವರ್ಸ್ ಅಂತೀವಲ್ಲ, ದಟ್ ಅದು ಯೂನಿವರ್ಸ್ ಎಲ್ಲೋ ಒಂದು ಕಡೆ ಐಡಿಯಾನ ಯಾರಿಗೋ ಕೊಡಬೇಕು ಅಂತಿರುತ್ತೆ. ಅದು ಆ ಟೈಮಲ್ಲಿ ಕರೆಕ್ಟಾಗಿ ನನ್ನ ಮೇಲೆ ಬಿತ್ತು. ಹಾಗೆ ಇಲ್ಲಿ ಕೃಷಿ ಕೂಡ ಐ ಡೋಂಟ್ ಥಿಂಕ್ ಐ ಆಮ್ ಕ್ರಿಯೇಟಿಂಗ್ ಬನಾನಾ. ಅಟ್ ದ ಮೋಸ್ಟ್ ನಾನಿಲ್ಲಿ ಆ ಗಿಡ ನೆಡ್ತಾ ಇದ್ದೀನಿ, ಅದಕ್ಕೆ ಏನು ನೀರು ಬೇಕು ಅದನ್ನು ನೋಡ್ಕೊತಾ ಇದ್ದೀನಿ, ಪ್ರಕೃತಿ ಅದನ್ನು ಮಾಡ್ತಾ ಇದೆ. ಸೊ ಎರಡೂ ಕಡೆ ಸಿನಿಮಾನಲ್ಲಾಗಲಿ ಇದ್ರ ಕಡೆ ಐ ಥಿಂಕ್ ನಾವೆಲ್ಲರೂ ವಿ ಆರ್ ಫೆಸಿಲಿಟೇಟರ್ಸ್. ದ ಕ್ರಿಯೇಷನ್ ವಿಲ್ ಹ್ಯಾಪನ್. ನಾವಿಲ್ಲದೇನೂ ಆಗುತ್ತೆ, ನಮ್ಮ ಮೂಲಕ ಆಗತ್ತೆ ಅಷ್ಟೇ. ಈಗ ನೀವು ಸಿನಿಮಾದಲ್ಲೂ ನೋಡಿದಾಗ ಕೂಡ, ಸಿನಿಮಾದಲ್ಲಿ ನಾವು ನಾರ್ಮಲಾಗಿ ನೋಡೋದಾದರೆ ಒಂದು ಆರ್ಟ್ ಫಾರ್ಮ್ ಇದೆ, ಇನ್ನೊಂದು ಕಮರ್ಷಿಯಲ್ ಫಾರ್ಮ್ ಅಂತ ಇರೋವಂಥದ್ದು. ಅದೊಂದು ರೀತಿಯಿಂದ ಮುಂಚಿಂದ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಅವೆರಡನ್ನೂ ಒಂದು ಫೈನ್ ಮೀಟಿಂಗ್ ಪಾಯಿಂಟ್ ಅಂತಾರಲ್ಲ, ಆ ಥರ ಸಿನಿಮಾಗಳು ಮಾಡಿದಂಥವ್ರು ನೋಡೋದಾದರೆ ಅತ್ಯಂತ ರೇರ್ ಡೈರೆಕ್ಟರ್ಸ್, ಅದರಲ್ಲಿ ನೀವು ಒಬ್ಬರು ಅಂತ ಅನಿಸುತ್ತೆ. ಈಗ ಕೃಷಿ ವಿಚಾರದಲ್ಲಿ ಬಂದಾಗಲೂ ಕೂಡ ಇಲ್ಲೂ ನೀವು ರಾಸಾಯನಿಕ ಆ ಒಂದು ದಾರಿಯನ್ನು ಹಿಡಿದೆ, ಇಲ್ಲಿ ಒಂದು ಜೈವಿಕವಾದಂಥ ದಾರಿಯನ್ನು ಹಿಡಿತಾ ಇದ್ದೀರಿ. ಸೊ ಅಂದರೆ ಇದು ನಿಮ್ಮ ಕ್ಯಾರೆಕ್ಟರ್ ಈ ರೀತಿಯಾಗಿರ್ತಕ್ಕಂಥದ್ದು, ಅಂದರೆ ಒಂದು ಫೈನ್ ಪಾಯಿಂಟನ್ನು, ಮೀಟಿಂಗ್ ಪಾಯಿಂಟನ್ನು ಹುಡುಕ್ತಾ ಇರ್ತೀರಾ ಅಂಥೇಳಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ನನಗೆ ಯಾವ ಪರ್ಪಸಿಂದ ಈ ಕಡೆ ಆ ಸಿನಿಮಾನಲ್ಲೂ ಕೂಡ ವಾಟ್ ಡ್ರೂ ಮಿ ಟು ಇಟ್, ಯಾವುದು ನನಗೆ ಆ ಕಡೆ ಆಸಕ್ತಿನ ಮೂಡಿಸ್ತು ಆ ಪಾಯಿಂಟಲ್ಲಿ. ಅಂದರೆ ನನಗೆಲ್ಲೋ ಒಂದು ಕಡೆ ಸಿನಿಮಾ, ನಾಟಕ ಆಗಲಿ ಏನು ಇಷ್ಟ ಆಗಿದ್ದು ಅಂದರೆ, ನಮ್ಮ ಒಂದು ಎಮೋಷನನ್ನು ನಾವು ಅದನ್ನು ಒಂದು ಆಡಿಯನ್ಸ್ ಜೊತೆ ಹಂಚ್ಕೋಬೋದು. ಅವರು ನಮ್ಮ ಕಥೆಯನ್ನು ಕೇಳ್ತಾರೆ ಅಥವಾ ನಮಗೇನು ಅನ್ನಿಸ್ತಿತ್ತು ಅದನ್ನು ಅರ್ಥ ಮಾಡ್ಕೊತಾರೆ. ಅದರ ಮೂಲಕ ಅವ್ರ ಜೀವನದಲ್ಲಿ ನಡೀತಿರೋವಂಥದ್ದು ಅವ್ರಿಗೇನೋ ಒಂದು ಸೆನ್ಸ್ ಆಗುತ್ತೆ, ಟ್ರಿಗರ್ ಆಗುತ್ತೆ. ಅಂದರೆ ಈಗ ಸಾಕಷ್ಟು ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾವು ನೋಡ್ತಿದ್ದಂಥ ಸಿನಿಮಾಗಳು, ಅದರದ್ದು ಪ್ರಭಾವ ಏನು ನನ್ನ ಮೇಲಿತ್ತು ಅನ್ನೋದಾದರೆ, ಈಗ ನನಗೆ ತುಂಬಾ ಇಂಟ್ರೆಸ್ಟಿಂಗಾಗಿ ಒಂದು ಫಿಲಡೆಲ್ಫಿಯಾ ಅಂತ ಒಂದು ಫಿಲ್ಮ್ ಇದೆ ಟಾಮ್ ಹ್ಯಾಂಕ್ಸ್ದು. ಅದು ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಇತ್ತು. ಈಗ ನಾವು ಬಂದಂಥ ಸ್ಕೂಲಲ್ಲಾಗಲಿ, ನಾವು ನಡೆದು ಬಂತ ಆ ಟೈಮಲ್ಲಿ 80s 90s ಅದನ್ನೆಲ್ಲ ಒಂದು ಜೋಕ್ ಥರ ಮಾಡ್ತಾಯಿದ್ದು. ಅದನ್ನು ತುಂಬ ಕೆಟ್ಟದಾಗಿ ಯಾರಿಗೋ ರೇಗಿಸೋದು, ಆ ಥರದ್ದು ನಮ್ಗೆ, ಅಂದರೆ ನಮಗಿದ್ದಂಥ ನಾಲೆಡ್ಜಿಗೆ ಅದೇ ಸರಿ ಅಂತ ಗೊತ್ತಿದ್ದು.
ಈಗ ಫಿಲಡೆಲ್ಫಿಯಾ ನೋಡಿದಾಗ ಅದು ಆ ಹೋಮೋಸೆಕ್ಷುಯಾಲಿಟಿ ಬಗ್ಗೆ ತುಂಬ ರೆಸ್ಪೆಕ್ಟ್ಫುಲಿ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನನಗದು ಒಂದು 20ನೇ ವರ್ಷದಲ್ಲಿ ನಾನು ಆ ಸಿನಿಮಾ ನೋಡಿದ್ದು. ಈಗ ಫಾರ್ ಎವರ್ ಇಟ್ ಚೇಂಜ್ಡ್ ಮೈ ಪರ್ಸೆಪ್ಷನ್. ಅಂದರೆ ನಾವು ಯಾಕೆ ಇದ್ರ ಬಗ್ಗೆ ಹಿಂಗೆ ಮಾತಾಡ್ತಿದ್ವಿ ಅಥವಾ ಈ ಥರ ಯಾಕೆ ನಮ್ಮ ಸಮಾಜ ಮಾತಾಡ್ತಿತ್ತು. ಸೊ ಆ ಥರದ್ದು ಒಂದು ಎಕ್ಸಾಂಪಲ್. ಹಂಗೆ ನೋಡಿದ್ರೆ ಶಿಂಡ್ಲರ್ಸ್ ಲಿಸ್ಟ್ ಆಗಲಿ, ಫಾರೆಸ್ಟ್ ಗಂಪ್ ಆಗಲಿ, ಈ ಥರದ್ದು ಸಾಕಷ್ಟು ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳಿದೆ. ಸೊ ಎಲ್ಲೋ ಒಂದು ಕಡೆ ನನಗಾಗ ಓಕೆ, ನನ್ನ ಯೋಚನೆಗಳನ್ನೂ ನಾನು ಈ ಆರ್ಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಾನು ನನ್ನ ಯೋಚನೆನ ಐ ವಿಲ್ ಬಿ ಪಾಸಿಂಗ್ ಇಟ್ ಆನ್. ಅದನ್ನು ನೋಡಿದಂಥ ಒಬ್ಬ ಆಡಿಯನ್ಸು ಅದನ್ನು ಇನ್ನೆಲ್ಲೋ ತೊಗೊಂಡೋಗ್ಬೋದು. ಅಥವಾ ಅವನೊಂದು ಈಗ ಯೂ ಟರ್ನ್ ಮಾಡಿದಾಗ ಇಟ್ ವಾಸ್ ಅ ವೆರಿ ಸಿಂಪಲ್ ಬ್ಯಾಂಗ್ಳೂರ್ ಪ್ರಾಬ್ಲಮ್. ಅದು ಆಮೇಲೆ ಫ್ಲೈಓವರೇ ಸರಿಯಾಗೋಯ್ತು ಅದನ್ನೆಲ್ಲ. ಸೊ ಇಟ್ ಈಸ್ ಅ ಗ್ರೇಟ್ ಕಿಕ್ ಫಾರ್ ಮೀ ದಟ್ ನಾವೇನು ಈಗ ಫಾರ್ಮಿಂಗಲ್ಲಿ ಏನು ಅನ್ನಿಸ್ತು ಅಂದರೆ, ಈಗ ಆ್ಯಕ್ಚುಲಿ ಇಷ್ಟೆಲ್ಲ ಟೈಮು ದುಡ್ಡು ಎಲ್ಲ ಹಾಕೋ ಬದಲು ಒಂದು ಅಂಗಡಿಗೆ ಹೋಗ್ಬಿಟ್ಟು 1 kg ತೊಗೊಂಬರೋದು ಈಸಿ ಆಯಿತಾ. ಇದಕ್ಕಿಂತ ಅದು ತುಂಬ ಈಸಿ. ಬಟ್ ಅವಾಗ ಅನ್ಸೋಕ್ಕೆ ಶುರು ಆಗಿದ್ದು ಓಕೆ, ನನಗೆ ಆಗ ಕೆಮಿಕಲ್ ಫಾರ್ಮಿಂಗ್ ಅಂತಲೇ ಇದೆ, ಇದು ಏನೂ ಗೊತ್ತಿರಲಿಲ್ಲ. ನಿಧಾನಕ್ಕೆ ಅರ್ಥ ಆಗಿದ್ದು ಸೊ ಇಷ್ಟು ಒಂದು ಪಾಪ್ಯುಲೇಷನಿಗೆ ಟೊಮೆಟೊ ಕೊಡಬೇಕು ಅಂದರೆ ಅವರು ಇಷ್ಟೊಂದು ಕೆಮಿಕಲ್ ಹಾಕಿದ್ರೇ 1 ಟನ್ಗಟ್ಟಲೆ ಟೊಮೆಟೊ ಬೆಳೆಯೋಕ್ಕೆ ಸಾಧ್ಯ. ಸೊ ಬಟ್ ಇಷ್ಟು ಕೆಮಿಕಲ್ ನಾವು ತಿನ್ನಬೇಕಾ, ಬೇರೆ ಆಪ್ಷನ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡ್ತಾ ಆಗ ಈ ಝೋನಿಗೆ ಬಂದೆ. ಆಗ ಅರ್ಥ ಆಯಿತು ನಾವು ಹೇಗೆ ಕಮರ್ಷಿಯಲ್ ಸಿನಿಮಾ ಅಂತ ಒಂದಿದೆ. ಅಂದರೆ ಕಮರ್ಷಿಯಲ್ ಸಿನಿಮಾಗೂ ಒಂದು ಮೋಟಿವೇಶನ್ ಬೇರೆ. ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ಮೋಟಿವೇಶನ್ ಬಂದು ಅದು ಒಂದು ಬಿಸ್ನೆಸ್, ಅದರಲ್ಲಿ ಸಾವಿರಾರು ಗಟ್ಟಲೆ ಜನ ಇನ್ವಾಲ್ವ್ ಆಗಿರ್ತಾರೆ, ಅವ್ರಿಗೆಲ್ರಿಗೂ ಮನೆ ನಡೆಯುವಂಥ ಸಿನಿಮಾ ಅದು. ಇನ್ನೊಂದು ನಾವು ಮಾಡ್ತಿದ್ದಂಥದ್ದು ಇಟ್ ವಾಸ್ ಮೋರ್ ಇಂಟರ್ನಲಿ ಸೆಲ್ಫ್ ಮೋಟಿವೇಟೆಡ್. ನಾವು ದುಡ್ಡು ಸೆಕೆಂಡ್ ನೋಡ್ತಾ ಇದ್ವಿ, ಮೊದಲು ನಾವು ಏನು ಒಂದು ಸಿನಿಮಾ ಮಾಡಿ ಯಾರಿಗೆ ಏನು ಇನ್ಫಾರ್ಮೇಷನ್ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಇದ್ವಿ. ಸೊ ಇಲ್ಲೂ ಅದೇ ಮಾಡ್ತಾಯಿದ್ದೀನಿ. ಅಂದರೆ ಹಾಗಂತ ಇಲ್ಲಿ ಮಾಡಿದ್ದೆಲ್ಲ ಏನೋ ಲಾಸ್ ಮಾಡ್ಕೊಳ್ಳೋಣ ಅಂತ ಅಲ್ಲ, ಬಟ್ ಇದು ಯಾರಿಗೆ ತಲುಪಬೇಕೋ ಅವ್ರಿಗಾದರೂ ತಲುಪುವಾಗ ಮಾಡೋಣ ಅಂತ.